ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿದು 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಆಗಿಬಿಟ್ಟಿದೆ, ಸರಿನಾ ಅಂತ ಸುಮಾರು ಸುದ್ದಿಗಳೇ ಹರಿದಾಡ್ತಿದೆ. ಆ್ಯಂಡ್ ನಿಜವಾದ ನಮ್ಮ ಸರ್ಕಾರದಿಂದ ಏನಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ನಮ್ಮ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಹೀಗಾಗಿ ನೀವು ಯಾರೇ ವಿಡಿಯೋ ನೋಡ್ತಾ ಇದ್ರು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ವಿಡಿಯೋನ ನೋಡಿ, ಆಯ್ತಾ? ಯಾರು ಓಡಿಸ್ಕೊಂಡು ನೋಡೋದಾಗ್ಲಿ ಸ್ಕಿಪ್ ಮಾಡೋದಾಗ್ಲಿ ಮಾಡಬೇಡಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್, ಸರಿನಾ? ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಆಲ್ಮೋಸ್ಟ್ ಜೂನ್ ತಿಂಗಳವರೆಗೂ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿದೆ ಫ್ರೆಂಡ್ಸ್. ಅಂದರೆ ಜೂನ್ ತಿಂಗಳು ಅಂದರೆ 11ನೇ ಕಂತಿನ ಹಣದವರೆಗೂ ತಲುಪಿದೆ. ಇನ್ನೇನು ಬಾಕಿ ಯಾವುದಿದೆ, ಜುಲೈ ಮತ್ತು ಆಗಸ್ಟ್ 12 ಮತ್ತು 13 ತಿಂಗಳನೇದು ಪೆಂಡಿಂಗ್ ಇದೆ. ಆಲ್ರೆಡಿ ಅದು 11ನೇ ಕಂತಿನಲ್ಲೂ ಸುಮಾರು 80,000 ಜನರಿಗೆ ತಲುಪೇ ಇರಲಿಲ್ಲ. ಅದರಲ್ಲೂ SC/ST ವರ್ಗದವರೇ ಜಾಸ್ತಿ ಜನ ಇದ್ದಾರೆ ಅಂತ ಖುದ್ದಾಗಿ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ರು. ಬಟ್ ಅದೆಲ್ಲ ಸರಿಪಡಿಸಿ ಕಳಿಸಿದ್ದೀವಿ, ಅವ್ರಿಗೂ ಹಂತವಾಗಿ ತಲುಪ್ತಾ ಇದೆ ಅಂತ ಹೇಳಿದ್ದಾರೆ. ಆದರೆ 12 ಮತ್ತು 13ನೇ ಕಂತಿನ ಹಣ ತಲುಪುತ್ತೆ ಆದಷ್ಟು ಬೇಗ ಅಂತಲೂ ಹೇಳಿದರು. ಸಿದ್ದರಾಮಯ್ಯ ಸರ್ ಜೊತೆ ಮಾತಾಡಿದ್ದೀವಿ, ಒಟ್ಟಿಗೆ 4,000 ತಲುಪುತ್ತೆ ಅಂತಲೂ ಹೇಳಿದರು. ಆದ ನಂತರ ಮತ್ತೆ ಮೀಡಿಯಾ ಮುಂದೆ ಖುದ್ದಾಗಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಏನಂತ ತಿಳಿಸ್ಕೊಟ್ಟಿದ್ದಾರೆ ಅಂದರೆ, ತಾಂತ್ರಿಕ ಸಮಸ್ಯೆ ಬಹಳ ಇದೆ. ಸೊ ಹೀಗಾಗಿ ತಮ್ಮೆಲ್ಲರಿಗೂ 12 ಮತ್ತು 13ನೇ ಕಂತಿನ ಹಣ ಬರೋದಕ್ಕೆ ಸುಮಾರು ಇನ್ನೊಂದು 8ರಿಂದ 10 ದಿವಸ ಆಗ್ಬೋದು. ನಾವು ಹಬ್ಬದ ಒಳಗಡೆನೆ ಹಾಕ್ತೀವಿ ಅಂತ ಹೇಳಿದ್ವಿ, ಗೌರಿ ಗಣೇಶ ಹಬ್ಬದ ಅನ್ನಷ್ಟಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ವಿ. ಆದರೆ ತಾಂತ್ರಿಕ ಸಮಸ್ಯೆಯಿಂದ ನಾವು ಹಬ್ಬದ ಒಳಗಡೆ ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ. ನಾವು ಹಬ್ಬ ಆದ ನಂತರ 8ರಿಂದ 10 ದಿವಸ ನಮಗೆ ಟೈಮ್ ಬೇಕಾಗುತ್ತೆ. ಸೊ ನಮಗೆ ಟೈಮ್ ಕೊಡಿ, ನಾವು 8ರಿಂದ 10 ದಿವಸದಲ್ಲೇ 12 ಮತ್ತು 13ನೇ ಕಂತಿಂದು ಒಟ್ಟಿಗೆನೆ 4,000 ಹಣನ ಬಿಡುಗಡೆ ಮಾಡ್ತೀವಿ ಅಂತ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾದ ಮುಂದೆ ಹೇಳಿದ್ದಾರೆ ಫ್ರೆಂಡ್ಸ್. ಇವ್ರು ಇಷ್ಟು ಸ್ಪಷ್ಟನೆನ ಕೊಟ್ಟರು ಸುಮಾರು ಚಾನಲಲ್ಲಿ ಏನು ನೋಡಿ 12 ಮತ್ತು 13ನೇ ಕಂತಿನ ಹಣ ಬಂದ್ಬಿಡ್ತು ಅಂತ ಸುಮಾರು ವಿಡಿಯೋಸ್ಗಳು ಹಾಕ್ತಿದ್ದೆ. ಹಾಗಾಗಿ ತಮ್ಮೆಲ್ಲರಿಗೂ ತುಂಬಾ ತಪ್ಪು ಮಾಹಿತಿ ಹೋಗ್ತಾ ಇದೆ ಅನ್ನೋ ಒಂದು ಕಾರಣಕ್ಕೆ ನಾನು ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಮೀಡಿಯಾ ಮುಂದೆ. ಆದ್ರೂ 12 ಮತ್ತು 13ನೇ ಕಂತಿನ ಹಣ ಬಂದಿಲ್ಲ, ತುಂಬ ಸಮಸ್ಯೆ ಇದೆ, ಅಂದರೆ ತಾಂತ್ರಿಕ ಸಮಸ್ಯೆ ಇದೆ. ಸೊ ಹೀಗಾಗಿ ಇನ್ನೂ 8ರಿಂದ 10 ದಿವಸ ಬೇಕಾಗುತ್ತೆ ಬಿಡುಗಡೆ ಮಾಡೋದಕ್ಕೆ, ಸರಿನಾ ಫ್ರೆಂಡ್ಸ್? ಆಲ್ರೆಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ದಾರೆ ಏನಂತ, ಸಿದ್ದರಾಮಯ್ಯ ಸರ್ ಜೊತೆ ಮಾತಾಡಿದ್ದೀವಿ, ನಾವು ಹೇಗಿದ್ರೂ ಗೃಹಲಕ್ಷ್ಮಿ ಯೋಜನೆನ ನಿಲ್ಲಿಸೋದಿಲ್ಲ, ಖಂಡಿತವಾಗಿ ಹೇಳ್ಬಿಟ್ಟಿದ್ದೀವಿ. ಆ್ಯಂಡ್ ಅಮೌಂಟ್ ಅಂತೂ ತಿಂಗಳ ಕಳಿಸ್ತಾ ಇದ್ದೀವಿ. ಆದರೆ ನಾವು ಹೇಗೂ ಯೋಜನೆನೂ ನಿಲ್ಲಿಸೋದಿಲ್ಲ, ದುಡ್ಡು ಕೊಡೋದು ಕಂಪಲ್ಸರಿಯಾಗಿದೆ. ಆದರೆ ಯಾಕೆ ತಡ ಮಾಡಬೇಕು? ಅದು ಟೈಮ್ ಪ್ರಕಾರ ನಾವು ಯಾವ ತಿಂಗಳಿಗೆ ಕಳಿಸ್ಬೇಕು, ಆಯಾ ತಿಂಗಳೇ ಅಮೌಂಟ್ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಿದ್ದರಾಮಯ್ಯ ಸರ್ ಜೊತೆ ಮಾತನಾಡಿದ್ದೀನಿ. ಇನ್ನು ಮುಂದೆ ಈ ಥರ ಆಗೋದಿಲ್ಲ ಅಂತಲೂ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಎಷ್ಟು ಬೇಗ ಹಣ ಬರುತ್ತೋ ನಾವು ಅಷ್ಟು ಬೇಗ ರಿಲೀಸ್ ಮಾಡ್ತೀವಿ. ಬಟ್ ತಾಂತ್ರಿಕ ಸಮಸ್ಯೆಯಿಂದ ನಮ್ಮ ಹತ್ರ ಇನ್ನೂ ಹಣ ತಲುಪಿಲ್ಲ. ಸೊ ಹೀಗಾಗಿ ಲೇಟ್ ಆಗ್ತಿದೆ, ಆದಷ್ಟು ಬೇಗ ತಲುಪಿಸ್ತೀವಿ ನಾವೆಲ್ಲರ ಖಾತೆಗೆ ಹಣ. ಆದರೆ 12 ಮತ್ತು 13ನೇ ಕಂತಿನ ಹಣ ಒಟ್ಟಿಗೆ 4,000 ತಲುಪಿಸ್ತೀವಿ, ಸ್ವಲ್ಪ ಕಾಯಿರಿ, ತಾಂತ್ರಿಕ ಸಮಸ್ಯೆ ಇದೆ ಅಂತ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಹೀಗಾಗಿ ನೀವೊಂದು ಸ್ವಲ್ಪ ದಿನವರೆಗೂ ಬಂತು ಇಲ್ವೋ, ನೀವು ಸುಮಾರು ಜನ ಏನು ಮಾಡ್ತಿದ್ದೀರಾ ಅಂದರೆ, ನೀವು ಹೋಗಿ ಚೆಕ್ ಮಾಡ್ತಾ ಇದ್ದೀರಾ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಹೋಗಿ ಚೆಕ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ. ಸೊ ಹೀಗಾಗಿ ಇನ್ನೊಂದು 10 ದಿವಸದವರೆಗೂ ಯಾರು ಚೆಕ್ ಮಾಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಏನಾದರೂ ಮತ್ತೆ ನಮ್ಮ ಸರ್ಕಾರದಿಂದ ನೀವು ಅಪ್ಡೇಟ್ ಏನಾದರೂ ಬಂದು ಯಾವುದೇ ತಾಂತ್ರಿಕ ಸಮಸ್ಯೆ ಇಲ್ಲದೇ ಆದಷ್ಟು ಬೇಗನೆ ಹಣ ಬಿಡುಗಡೆ ಮಾಡಿದ್ರು ನಾವು ವಿಡಿಯೋ ಮಾಡಿ ತಿಳಿಸ್ತೀವಿ ಫ್ರೆಂಡ್ಸ್, ಸರಿನಾ? ಸೊ ಹೀಗಾಗಿ ಯಾರದೇ ಒಂದು ಊಹಾಪೋಹಗಳನ್ನ ಮಾತಿಗೆ ಕಿವಿ ಕೊಡದೆ ನೀವು ಬ್ಯಾಂಕ್ಗಳಿಗೆ ಹೋಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಬ್ಯಾಂಕಿಗೆ ಹೋಗಿ ಬರೋದನ್ನೆಲ್ಲ ಮಾಡ್ಕೋಬೇಡಿ ಫ್ರೆಂಡ್ಸ್, ಸರಿನಾ? ನಾವು ಏನಾದರೂ ಸರ್ಕಾರದಿಂದ ಮಾಹಿತಿ ಬಂದರೆ ನಾವು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಸದ್ಯಕ್ಕೆ ಯಾವುದೂ ಮಾಹಿತಿ ಗೃಹಲಕ್ಷ್ಮಿಯ ಬಗ್ಗೆ ಅಪ್ಡೇಟ್ ಇಲ್ಲ ಫ್ರೆಂಡ್ಸ್, ಸರಿನಾ? ಸೊ ಎಲ್ಲರಿಗೂ ನಮ್ಮ ಮಾಹಿತಿ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆಯವರೆಗೂ ನೋಡಿ. ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.